ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ವತಿಯಿಂದ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ಸ್ ಭವನದ ಅಡಿಗಲ್ಲು ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ರೇಂಜರ್ಸ್ಗಳ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಹಾಗೂ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಸುಂದರ ಬದುಕು ಹಾಗೂ ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಸ್ತು ಮತ್ತು ಕೌಶಲ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣ ಕಲಿಕೆಗೆ ಜೊತೆಗೆ ಸಮನ್ವಯದಿಂದ ಬಾಳಲು ಕಲಿಯುವಂತೆ ಪ್ರೇರೇಪಿಸುವ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ನಡೆಯಬೇಕಾಗಿದೆ ಎಂದರು. ವಿಶ್ವಾಸಾರ್ಹವಾಗಿ, ಪ್ರಾಣಿ ಮಿತ್ರ, ಪ್ರಕೃತಿ ಪ್ರೇಮಿಯಾಗಿ, ಕಾಯ ವಾಚ ಮನಸ ಪರಿಶುದ್ಧವಾಗಿ ಭಾವಿ ಭಾರತ ದೇಶದ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ಸಲಹೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರ್ಪಡೆಯಿಂದ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಸನದ ಜೊತೆಗೆ ಕಲಿಕೆಯಲ್ಲಿಯೂ ಕೂಡ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ. ಶಾಲಾ ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ಸೇರ್ಪಡೆಗೊಳ್ಳಲು ಮುಂದಾಗಬೇಕು ಎಂದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಸಹಯೋಗಿಯಾಗಿ ಸೇವೆ ಸಲ್ಲಿಸಿದ್ದು, ಪ್ರಕೃತಿ ರಕ್ಷಣೆಗೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ಮಕ್ಕಳು ಕಾರ್ಯಪ್ರವೃತ್ತರಾಗಿರಬೇಕು ಎಂದು ಕಿವಿಮಾತು ಹೇಳಿದರು. ರಾಜ್ಯ ಗೈಡ್ಸ್ ಆಯುಕ್ತೆ ಗೀತಾ ನಟರಾಜ್ ಅವರು ಮಾತನಾಡಿ, ಗುರಮ್ಮ ಸಿದ್ದರೆಡ್ಡಿ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ನಿವೇಶನ ನೀಡಿ ಪುಣ್ಯದ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತೆ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹೋಲ್ಡರ್ ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಇದೇ ವೇಳೆ ವಿತರಣೆ ಮಾಡಲಾಯಿತು. ಸ್ಕೌಟ್ಸ್ನ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಸಿಬಿ ಪಾಟೀಲ್ ಓಕಳಿ, ಪಿಯುಡಿಡಿ ಚಂದ್ರಕಾಂತ್ ಶಾಬಾದ್ಕರ್, ಸಂಸ್ಥೆಯ ಜಿಲ್ಲಾ ಉಪಾಧ್ಯಕ್ಷೆ ಲೀಲಾವತಿ ಚಾಕೋತೆ, ರಮೇಶ್ ತಿಬ್ಬಶೆಟ್ಟಿ, ರಾಜೇಶ್ವರಿ ಎಂ ಭಾಲ್ಕೆ, ಬಾಬುರಾವ್ ನಿಂಬೋರೆ, ಶ್ರೀಮತಿ ರಾಜೇಶ್ವರಿ ಎಂ ಭಾಲ್ಕೆ, ಅನಿಲ್ ಕುಮಾರ್ ಶಾಸ್ತ್ರಿ, ಶ್ರೀಮತಿ ಜಯಶೀಲಾ ಸುದರ್ಶನ್, ರಾಜಯ್ಯ ನಾಶಿ, ಸುಜಾತಾ ಪೂಜಾರಿ ಸೇರಿದಂತೆ ಇನ್ನಿತರರು ಇದ್ದರು. ಸಂಸ್ಥೆಯ ಜಿಲ್ಲಾ ಆಯುಕ್ತ ಡಾಕ್ಟರ್ ಎಚ್.ಬಿ. ಭರ್ಶೆಟ್ಟಿ ಸ್ವಾಗತಿಸಿದರು. ಮಲ್ಲೇಶ್ವರಿ ಜೂಜಾರಿ ನಿರೂಪಣೆ ಮಾಡಿದರು. ಶ್ರೀನಿವಾಸ್ ಬಿರಾದರ್ ಅವರು ವಂದಿಸಿದರು. 11 ಜನ ಗುಡ್ಡ ಕುಸಿತದಿಂದ ಮೃತಪಟ್ಟಿದ್ದಾರೆ. ಯಾಕೆ ಗುಡ್ಡ ಕುಸಿತ ಆಗ್ತಾ ಇದೆ? ಯಾಕೆ ಪ್ರಕೃತಿ ವಿಕೋಪ ಆಗ್ತಾ ಇದೆ? ಯಾಕೆ ಇವತ್ತು ನೀರು ಕಲುಷಿತ ಆಗ್ತಾ ಇದೆ? ಕಲುಷಿತ ನೀರು ಕೊಟ್ಟು ಜನ ಸಾಯ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಕಡೆ ಮಾಲಿನ್ಯ ಇದೆ. ಈ ಮಾಲಿನ್ಯ ತಡಿಬೇಕು. ಇವತ್ತು ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವಿರಾರು ಜನ ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಆಕ್ಸಿಜನ್ ಯಾರು ಉತ್ಪಾದನೆ ಮಾಡ್ತಾರೆ? ಯಾರು ಮಾಡ್ತಾರೆ? ಮರಗಳು, ಗಿಡಗಳು ನಮಗೆ ಆಕ್ಸಿಜನ್ ಕೊಟ್ಟು ಇಂಗಾಲ ಡೈಆಕ್ಸೈಡ್ ಸೇವನೆ ಮಾಡ್ತವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜವಾಬ್ದಾರಿ ಏನಿರಬೇಕು? ಇರುವಂಥದ್ದು ಒಂದೇ ಭೂಮಿ, ಆ ಭೂಮಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಗಿಡ ಹಚ್ಚಬೇಕು, ಮರ ಬೆಳೆಸಬೇಕು, ಅದಕ್ಕೆ ನೀರು ಹಾಕಬೇಕು, ಮರ ಕಡಿತಲೆ ಮಾಡದ ರೀತಿಯಲ್ಲಿ ನೋಡಿಕೊಳ್ಬೇಕು, ಸ್ವಚ್ಛತೆ ಕಾಪಾಡಬೇಕು. ಇವತ್ತು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ನೈಸರ್ಗಿಕ ಸಂಪತ್ತು ಮಿತವಾಗಿ ಬಳಸ್ತಾ ಇದ್ದರು, ಆ ರೀತಿಯಲ್ಲಿ ಬಳಸಿ ಅರಣ್ಯ ಕ್ಷೇತ್ರ, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನುವಂಥ ಪ್ರತಿಜ್ಞೆ ಪ್ರತಿಯೊಬ್ಬರು ಮಾಡಿದ್ರೆ ಮಾತ್ರ ಇವತ್ತು ಈ ಭೂಮಿ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲದ್ರೆ ಮುಂದೆ ಬಹಳ ದೊಡ್ಡ ಮಟ್ಟದ ಗಂಡಾಂತರ ನಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಹೆಚ್ಚಿನ ತಾವೆಲ್ಲ ಮಹತ್ವ ಕೊಡಿ. ಪರಿಸರ ಪ್ರಕೃತಿ ಉಳಿಸ್ಲಿಕ್ಕೆ ಏನು ನಾವು ಹಿಂದೆ ಸಚಿವನಾದ್ಮೇಲೆ 5 ಕೋಟಿ ಸಸಿ ನೆಡ್ತೀವಿ ಅಂತ ಹೇಳಿ 5,43,00,000 ಸಸಿ ನಾವು ನೆಟ್ಟಿದ್ದೇವೆ. ಈ ವರ್ಷ ಬೀದರ್ 1ರಲ್ಲೇ 20 ಲಕ್ಷ ಸಸಿ, ಅದರಲ್ಲಿ 5 ಲಕ್ಷ ದೊಡ್ಡ ಟಾಲ್ ಸೀಡ್ಲಿಂಗ್ಸ್, ಎತ್ತರದ ಸಸಿಗಳನ್ನು ರಸ್ತೆ ಬದಿಯಲ್ಲಿ ನೆಡಲಿಕ್ಕೆ ನಾನು ಮಂಜೂರಾತಿ ಮಾಡಿ ಈಗೆಲ್ಲಾ ಕಡೆ ಸಸಿ ನೆಡುವಂತ ಕೆಲಸ ನಡೀತಾ ಇದೆ. ಮತ್ತೆ ಈ ತಿಂಗಳ ಒಳಗಾಗಿ ಎಲ್ಲ ಮುಗಿಸ್ತೀವಿ. ಮುಂಬರುವಂತಹ ದಿನಮಾನಗಳಲ್ಲಿ ಬೀದರ್ ಈ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಿ ಒಂದು ಮಾದರಿ ಪಟ್ಟಣ, ಮಾದರಿ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಂಕಲ್ಪ ಮಾಡೋಣ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇವತ್ತೇನು ಮಾನ್ಯ
ವಿಜಯ ಸಿಂಧ್ಯಾ ಸಾಹೇಬರು, ಸಿ ಬಿ ಓಕ್ಲೆಯವರಿದ್ದಾರೆ ಮತ್ತು ಗುರಮ್ಮ ಸಿದ್ದಾರೆಡ್ಡಿಯವರ ಸಾರಥ್ಯದಲ್ಲಿ ಈ ವಯಸ್ಸಿನಲ್ಲಿ ಸಹಿತ ಕೂತಲೇ ಹೇಳ್ತಾರೆ, ನೀವು ಇನ್ನೊಂದು ಸಮಾಜಕ್ಕಾಗಿ ಹಾಸ್ಟೆಲ್ ತೆಗೀರಿ ಮಹಿಳೆಯರಿಗೆ, ನಾನು ಇನ್ನೂ 10,000 ಸ್ಕ್ವೇರ್ ಫೀಟ್ ನಾನು ನಿವೇಶನ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ವಯಸ್ಸಿನಲ್ಲಿ ಸಹಿತ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಅವರಿಗೆ ಅಷ್ಟು ತುಡಿತಾ ಇದೆ. ಅದೇ ರೀತಿಯಲ್ಲಿ ಪೂಜ್ಯ ಬಸವಲಿಂಗ ದೇವರು ಸಹಿತ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಶೈಕ್ಷಣಿಕ ಕ್ರಾಂತಿ ಮಾಡಿ ಇವತ್ತೇನು ನಮ್ಮ ಜಿಲ್ಲೆಯ ಹೆಸರು ರಾಷ್ಟ್ರಾದ್ಯಂತ ಅನೇಕ ವಿದ್ಯಾರ್ಥಿಗಳು ನೀಟಲ್ಲಿ ತೆರಗಡೆ ಆಗಿದ್ದಾರೆ, ಅನೇಕ ವಿದ್ಯಾರ್ಥಿಗಳು ಏಮ್ಸ್ ಅಲ್ಲಿ ಪ್ರವೇಶ ಪಡಿತಾ ಇದ್ದಾರೆ. ಅವರಿಗೆಲ್ಲರಿಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಅವರಿಗೆ ಪ್ರವೇಶ ಸಿಗ್ತಾ ಇದೆ. ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಹೀಗಾಗಿ ಅವರೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ ಅವರಿಗೆ ನಮನಗಳನ್ನು ಸಲ್ಲಿಸಿ ನಮ್ಮ ಮಕ್ಕಳಿಗೆಲ್ಲ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಹಾರೈಸಿ, ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಏನು ಪದಾಧಿಕಾರಿಗಳಿದ್ದೀರಿ, ರಾಜ್ಯದಿಂದ ನಮ್ಮ ಹಿರಿಯ ಸಹೋದರಿ ಬಂದಿದ್ದಾರೆ, ಅವರೆಲ್ಲರಿಗೆ ಧನ್ಯವಾದಗಳು, ಶುಭಾಶಯಗಳನ್ನು ಹೇಳುತ್ತಾ ಇದಕ್ಕೆ ಇನ್ನೊಂದು ಸಲ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಸಹಕಾರ ಏನು ಬೇಕಾಗಿದೆ ಅದು ಯಾವತ್ತಿಗೂ ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ಪ್ರೀತಿ ಅನೇಕ ಮೌಲ್ಯಗಳನ್ನು ಇಟ್ಕೊಂಡು ನೀವು ಬರ್ತಾ ಇದ್ದೀರಲ್ಲ, ಬಹುತೇಕ ಇದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ. ಅಷ್ಟೊಂದು ದೊಡ್ಡ ಸೇವೆ ನಿಮ್ಮದಿದೆ. ಆ ಸೇವೆ ಮತ್ತು ಒಂದು ನೀವು ನೆನಪಿಟ್ಕೋಬೇಕು, ಯಾರು ಸೇವಾ ಭಾವನೆಯಿಂದ ನೀವು ಸೇವೆ ಮಾಡ್ತಾ ಇದ್ದೀರಲ್ಲ, ದೇವರು ನಿಮಗೆ 1ಕ್ಕೆ 10 ಪಟ್ಟು ಅಲ್ಲ, 1ಕ್ಕೆ 100 ಪಟ್ಟು ನಿಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ತಾವೆಲ್ಲ ನೆನಪಿಟ್ಕೊಳ್ಳಿ. ಯಾಕೆಂದರೆ ಆ ಸೇವೆಯಲ್ಲಿ ಅಂಥ ದೊಡ್ಡ ಶಕ್ತಿ ಇದೆ. ಬಸವಣ್ಣನವರು ಅದನ್ನೇ ಹೇಳ್ತಾರೆ, ಬಸವ ಸಿದ್ಧಾಂತನೂ ಅದನ್ನೇ ಇದೆ. ಏನಂದರೆ ಸೇವೆ, ಸಮಾಜ ಸೇವೆ ಮಾಡಿದರೆ, ರಾಷ್ಟ್ರದ ಸೇವೆ ಮಾಡಿದರೆ ಆ ಪರಮಾತ್ಮನ ಸೇವೆ ಮಾಡಿದಂಗೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀನೊಂದು 100 ಕೊಡ ಲಿಂಗಕ್ಕೆ ಅಭಿಷೇಕ ಮಾಡೋ ಬದಲಾಗಿ, 1000 ಕೊಡ ಲಿಂಗಕ್ಕೆ ಅಭಿಷೇಕ ಮಾಡೋ ಬದಲಾಗಿ, ನೀನು ನಿಮ್ಮ ಮನೆ ಮುಂದೆ ಚಂದ ಶುದ್ಧ ನೀರಿಟ್ಟು ಹೋಗ್ಬರೋರಿಗೆ 1-2 ಕೊಡ ನೀರು ಕುಡಿಸಿದ್ರೆ 1000 ಕೊಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಅಂತ ಬಸವಣ್ಣ ಹೇಳ್ತಾರೆ. ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಇದ್ರೆ ಅಪ್ಪವ್ರೆ ನೀವು ಬರಬೇಕ್ರಿ, ಎಷ್ಟೇ ಒತ್ತಡಿದ್ರು ಬರಬೇಕ್ರಿ ಅಂತ ಬಹಳ ಪ್ರೀತಿಯಿಂದ ಕರೀತಾರೆ. ಆ ಚನ್ನಬಸವ ಪಟ್ಟದೇವ್ರ ಮೇಲೆ ಅಷ್ಟೇ ಅಪಾರ ಭಕ್ತಿ ಇತ್ತು. ಅದೇ ಭಕ್ತಿ ಹಾಗೆ ಮುಂದುವರಿಸ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಪ್ಪವ್ರ ಹೆಸರು ತಗೊಳ್ಳಾರ್ದೇ ಅವ್ರು ಯಾವುದೂ ಮಾಡ್ತಿರ್ಲಿಲ್ಲ. ಅಂಥ ಭಕ್ತಿ ಶ್ರದ್ಧೆ ಉಳ್ಳಂಥ ಅವರು ಸದಾ ಸಮಾಜ ಸೇವೆಯಲ್ಲಿ ಇರ್ತಾರೆ. ಈ ಇಡೀ ವಯಸ್ಸಿನಲ್ಲಿನೂ ಅವ್ರ ಉತ್ಸಾಹ ನೋಡಿದ್ರೆ ಗಾಬರಿ ಆಗ್ತೀವಿ ನಾವು. ಅವ್ರು ಈ ವಯಸ್ಸಿನಾಗ ಅವ್ರ ಉತ್ಸಾಹದಿಂದ ಕಾರ್ಯ ಮಾಡೋದು, ಚಾಕೋತಿ ಅವರು ಇರ್ಬೋದು, ಇವ್ರು ಇರ್ಬೋದು. ಅವರು ಈ ವಯಸ್ಸಿನಾಗ ರಿಟೈರ್ಮೆಂಟ್ ಆಗಿ ಅವರು ಚಾಕೋತಿ ಅವರು ರಿಟೈರ್ಮೆಂಟ್ ಆಗಿ ಬಹುತೇಕ 10-15 ವರ್ಷ ಆಯಿತು, 20 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವರ್ಷ ಆದ್ರೂ ಇವತ್ತಿಗೂ ಅವ್ರು ಎಷ್ಟು ಉತ್ಸಾಹ ಇರ್ತಾರೆ. ಮತ್ತು ನೀವು ಒಂದು ನೆನಪಿಟ್ಕೋಬೇಕು, ಮಕ್ಕಳು ಯಾರಲ್ಲಿ ಉತ್ಸಾಹ ಇರ್ತದ ಅವರೇ ಏನಾದರೂ ಸಾಧನೆ ಮಾಡ್ತಾರೆ. ಯಾರಲ್ಲಿ ಉತ್ಸಾಹ ಇರಲ್ಲ ಅವ್ರು ಏನೂ ಸಾಧನೆ ಮಾಡಲ್ಲ. ಹಾಗೆ ಉತ್ಸಾಹದಿಂದ ನಾವೆಲ್ಲ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಇವತ್ತ ಒಂದು ಖುಷಿಯಿಂದ ಹೇಳ್ತೀನಿ. ನಾನು ಈಶ್ವರ್ ಖಂಡ್ರೆಯವರು ಮಂತ್ರಿಗಳಾದ ಮೇಲೆ ಇಡೀ ನಮ್ಮ ಜಿಲ್ಲೆ ಚಿತ್ರಣನೇ ಬದಲಾವಣೆ ಆಗಿದೆ. ಮೊದಲ ಮಂತ್ರಿಯಾಗಿದ್ದಾಗಲೂ ಸಾಕಷ್ಟು ಫಂಡ್ ತಂದು ಮುಂದಿನ ಸರ್ಕಾರ ಇದ್ದಾಗ ಎಷ್ಟೋ ದಿವಸ ಅವ್ರ ಫಂಡೇ ಉಪಯೋಗ ಆಗ್ತಿತ್ತು. ಯಾವಾಗಲೂ ಅವರು ಖಂಡ್ರೆ ಮನೆತನೇ ಹಾಗೇ ಇದೆ ಸರ್. ರಾಜಕೀಯದಲ್ಲಿ ಮೊದಲು ಇದ್ರು, ಈಗ ಇವ್ರು ಬಂದಾರ, ಮುಂದೆ ಸಾಗರ್ ಅವರು ಬಂದಾರ, ಈಗ ಪರಂಪರೆ ಮುಂದೆ ನಡೆದದ. ಮತ್ತು ಅಷ್ಟೇ ಮನಪೂರ್ವಕವಾಗಿ ಅವರು ಕಾರ್ಯವನ್ನು ಮಾಡ್ತಾರೆ. ಇವತ್ತು ಎಲ್ಲ ರಂಗದಲ್ಲಿ, ಇದೇ ರಂಗ ಅಂತಲ್ಲ, ಎಲ್ಲ ರಂಗದಲ್ಲಿ ಅವ್ರ ಸೇವೆಯನ್ನು ನಾವು ನೆನೆಸ್ಕೋಬೇಕು. ಅಂಥ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಮ್ಮ ಸಿಂಧೆಯವರು ಹೇಳಿದ್ರು, ಅವ್ರಿಗೆ ಮುಂದೆ ಉಜ್ವಲ ಭವಿಷ್ಯ ಇದೆ.
100% ಅವ್ರ ಭವಿಷ್ಯ ಮುಂದೆ ಉಜ್ವಲ ಅದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂಥ ಉಜ್ವಲ ಭವಿಷ್ಯ ಅವರಿಗೆ ಆಗಲಿ. ಗುರು ಬಸವಣ್ಣವ್ರಿಗೆ ಆಶೀರ್ವಾದ ಇರಲಿ. ಚನ್ನಬಸವ ಪಟ್ಟದೇವರ ಅಂತಃಕರಣ ಸದಾ ಆಶೀರ್ವಾದ ಅವ್ರ ಹಿಂದಿದೆ. ಇನ್ನೊಂದು ಮಾತು ಈ ಸಂದರ್ಭ ಸಭೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಮಾತು ಹೇಳ್ತೀನಿ, ಹಿಂದಿದಾಗ ನಮ್ಮ ಅಜಯ್ ಸಿಂಗ್ ಹೇಳಿದ್ರಲ್ಲ, ವಕ್ತ್ ಅವ್ರು ಇನ್ಸಾನ್ಗೂ ಮತ್ ಭೂಲೋ, ಮನುಷ್ಯನಿಗೆ ಸಮಯಕ್ಕೆ ಮರಿಬೇಡ. ಯಾಕಂದ್ರೆ ಮನುಷ್ಯನೂ ಇರಲ್ಲ, ಸಮಯನೂ ಬದಲಾಯಿಸ್ತದೆ. ವಕ್ತ್ ಅವ್ರು ಇನ್ಸಾನ್ಗೂ ಮತ್ ಭೂಲೋ, ಸಮಯ ಅವರು ಇನ್ಸಾನ್ ಸಬ್ ಗುಜರ್ನೆ ವಾಲೆ. ಇಷ್ಟು ಹೇಳಿ ಶಿಂದೆ ಅವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸ್ಕೌಟ್ಸ್ನ ದುಡಿಲಿಕ್ಕೆ. ಇದು ನನ್ನ ಏಜ್ ಆಫ್ 72 ಐ ಹ್ಯಾವ್ ಬಿಕಮ್ ಸ್ಟೇಟ್ ಜಾಯಿಂಟ್ ಕಮಿಷನರ್. ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಎಲ್ಲರದು ಇಲ್ಲಿ ಸ್ವಾರ್ಥಿಗಳು ಯಾರು ಇಲ್ಲ. ಇಲ್ಲಿ ಎಲ್ಲರೂ ವಾಲಂಟಿಯರ್ ಒಂದು ಸಮಾಜ ಸೇವೆ. ಇಟ್ ಈಸ್ ಆ್ಯಕ್ಚುಲಿ ಸೆಕ್ಯುಲರ್ ಮೂವ್ಮೆಂಟ್. ಅದು ನಮಗೆ ಜಾತಿ ಭಾಷೆ ದೇಶ ಯಾವುದೂ ಇಲ್ಲ, ನಮಗೆ ಮನುಷ್ಯತ್ವ ಅಷ್ಟೇ. ಬಸವಣ್ಣ ಹೇಳಿದ್ದೇ ತತ್ವಗಳೇ ನಾವು ಪಾಲಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಒಳ್ಳೆಯ ಸಮಾಜ ಕಟ್ಟೋಣ ಅಂತ ಹೇಳಿ ಬುನಾದಿ ಹಾಕಿದ್ದೀವಿ. ಅದು ಬರೀ ಕಲ್ಲಿಲ್ಲ, ಅದು ನಿಮ್ದೆಲ್ಲ ಜೀವನ ನಿರ್ಮಾಣ ಮಾಡುವಂಥ ಒಂದು ಭವಿಷ್ಯದ ಮನೆ ಅದು. ಇಷ್ಟು ಹೇಳಿ ನಾನು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿ ಮಾಡ್ತೀನಿ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇಂದಿನ ಈ 3 ಅತ್ಯಂತ ಅದ್ಭುತ ಕಾರ್ಯಕ್ರಮ, ಒಂದು ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ ಭವನದ ಅಡಿಗಲ್ಲು ಸಮಾರಂಭ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ರೇಂಜರ್ಸ್ಗಳ ಪ್ರೇರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಈ 3 ಅತ್ಯಂತ ಅದ್ಭುತ ಕಾರ್ಯಕ್ರಮಗಳು ತ್ರಿಕಾರ್ಯ ಸಂಗಮಕ್ಕೆ ಈ ಸುಂದರ ವೇದಿಕೆ. ಈ ಭವ್ಯ ಕಾರ್ಯಕ್ರಮದಲ್ಲಿ ನಾನು ಶ್ರೀಮತಿ ಗೀತಾ ನಟರಾಜ್ ರಾಜ್ಯಾಯುಕ್ತರು ಗೈಡ್ ಆಗಿ ಭಾಗವಹಿಸಿರುವುದು ನನಗೆ ತುಂಬ ಹೆಮ್ಮೆ ಎನಿಸಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ರೇಂಜರ್ಸ್ ಮಕ್ಕಳಿಗಾಗಿ ಪ್ರೇರಣಾ ತರಬೇತಿ. ಇಂದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ. ವಿವಿಧ ಕ್ಷೇತ್ರಗಳಲ್ಲಿ ಗೈದಿರುವ ಮಹಿಳೆಯರು ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ಸಮಾನ ಅವಕಾಶ ಸಿಗಬೇಕೆನ್ನುವುದೇ ಈ ಪ್ರಯತ್ನ ಎಂದಿಗೂ ಸಾಗುತ್ತಲೇ ಇದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿಯನ್ನು ಹುಟ್ಟುಹಾಕಿದ ಲಾರ್ಡ್ ಬೇಡನ್ ಪಾವೆಲ್ ಅವರು ಮಹಿಳೆಯರ ಸಬಲೀಕರಣಕ್ಕೆ ಸಮಾನತೆಯ ಅವಶ್ಯಕತೆ ಇದೆ ಎಂದು 100 ವರ್ಷಗಳ ಹಿಂದೆಯೇ ಅರಿತು ಹೆಣ್ಣು ಮಕ್ಕಳಿಗೆ ಗೈಡ್ಸ್ ರೇಂಜರ್ಸ್ ಘಟಕಗಳನ್ನು ಪ್ರಾರಂಭಿಸಿದ್ದರು. ಹೆಣ್ಣು ಮಕ್ಕಳು ಋತುಚಕ್ರ, ಗರ್ಭಾವಸ್ಥೆ, ಪ್ರಸವ ವೇದನೆ ಈ ಥರ ತನ್ನ ನೈಸರ್ಗಿಕ ಕ್ರಿಯೆಗಳಲ್ಲಿ ಎಷ್ಟೇ ನೋವುಗಳನ್ನು ಅನುಭವಿಸಿದರೂ ಸಹ ಮುದ್ದಿನ ಮಗಳಾಗಿ, ಆದರ್ಶ ಮಡದಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ತನ್ನ ಜೀವನದುದ್ದಕ್ಕೂ ಯಶಸ್ವಿಯಾಗಿ ತನ್ನೆಲ್ಲ ನೋವುಗಳನ್ನು ಮರೆತು ಬಚ್ಚಿಟ್ಟುಕೊಂಡು ಯಾವಾಗಲೂ ಮಹಿಳೆ ನಗುತ್ತಲೇ ಇರುತ್ತಾಳೆ. ಸ್ತ್ರೀ ಪುರುಷರಿಬ್ಬರು ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಇಬ್ಬರೂ ಸರಿಸಮಾನರು. ಸ್ತ್ರೀ ಪ್ರತಿಭೆ, ಸ್ತ್ರೀ ಶಕ್ತಿ, ಸ್ತ್ರೀ ಸಾಹಸಗಳನ್ನು ಅರ್ಥ ಮಾಡಿಕೊಂಡು ಆದರ್ಶ ಪಥದಲ್ಲಿ ಮುನ್ನಡೆಯಲು ಸ್ತ್ರೀ ಸಮುದಾಯದಲ್ಲಿ ಪ್ರಜಾಜಾಗೃತಿ ಮೂಡಿಸುವ ಉದ್ದೇಶವೇ ಈ ಪ್ರೇರಣಾ ಕಾರ್ಯಕ್ರಮ. ಇದೊಂದು ವಿಶೇಷ ಕಾರ್ಯಕ್ರಮ. ಇಲ್ಲಿ ಈ ಒಂದು ಪ್ರೇರಣಾ ಕಾರ್ಯಕ್ರಮಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮತ್ತು ಬಂದಿರುವಂಥ ರೇಂಜರ್ಸ್ಗಳು ಸುಮಾರು 110 ರೇಂಜರ್ಸ್ಗಳು ಇಲ್ಲಿ ಭಾಗವಹಿಸಿದ್ದೀರಾ. ಇದು 3 ದಿನಗಳ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವುಗಳು ಏನೇನು ಕಾರ್ಯಕ್ರಮ ಅಂತ ನಿಮಗಾಗಲೇ ಬೆಳಿಗ್ಗೆಯಿಂದ ಶುರುವಾಗಿದೆ ಕಾರ್ಯಕ್ರಮ. ಆಮೇಲೆ ರಾಜ್ಯ ಮಹಿಳಾ ಆಯುಕ್ತರಾದಂಥ ಶ್ರೀಮತಿ ಗೀತಾ ನಟರಾಜನ್ ಅವರೇ, ಜಯಶೀಲ ಅವರೇ, ಲೀಲಾವತಿ ಚಾಕೋತಿ ಅವರೇ ಹಾಗೂ ಬಸೆಟ್ಟಿ ಅವರೇ, ಅಂಬಿಕಾ ಅವರೇ, ಬಾಬುರಾವ್ ಸರ್ ಅವರೇ, ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಸೊಳ್ಳೆ ಮುತ್ತುಗಳನ್ನು ಆಯ್ದು ತಂದು ಹಾರವನ್ನು ಮಾಡಿದ ಹಾಗೆ ಇಷ್ಟೊತ್ತಿನವರೆಗೆ ಬಹಳ ಸುಂದರವಾಗಿ ಈ ಹಾರಗಳು ಕಾಣಿಸಿದವು. ಬಹಳ ಚೆನ್ನಾಗಿ ಮಕ್ಕಳೆಲ್ಲ ಮುಗುಳಾಗ್ತಾ ಕೂತ್ರೆ ನಾನು ಯಾಕರ ಮುದುಕಿಯಾಗಿದ್ದೀನೇನೋ ಅಂತ ಅನ್ನಿಸ್ತು ನನಗೆ. ಅವ್ರ ಮುಖ ನೋಡಿ ನನಗಿನ್ನೂ ಎನರ್ಜಿ ಜಾಸ್ತಿ ಆಯಿತು. ಅದಕ್ಕೆ ತಾವು ಹೆಚ್ಚಿಗೆ ಕ್ರಿಯಾಶೀಲರಾಗಿ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ದೇಶಭಕ್ತಿಯಲ್ಲಿ ಶ್ರದ್ಧೆಯನ್ನಿಟ್ಟು ತಾವು ಚೆನ್ನಾಗಿ ಸ್ಕೌಟ್ ಗೈಡ್ಸಿನ ತತ್ವಗಳನ್ನು ಅಳವಡಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕೆಂಬ ಆದೇಶವನ್ನು ನಾನು ನೀಡುತ್ತಿದ್ದೇನೆ. ಈ ಸಂದೇಶವನ್ನು ತಾವು ತೆಗೆದುಕೊಂಡು ಹೋಗಿ
ಜೀವನ ಪರ್ಯಂತರ. ಒಮ್ಮೆ ಸ್ಕೌಟ್ ಆಲ್ವೇಸ್ ಸ್ಕೌಟ್, ಒಮ್ಮೆ ಗೈಡ್ಸ್ ಆಲ್ವೇಸ್ ಗೈಡ್ಸ್. ತಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ನಲ್ಲಿ ಹೇಗೆ ಇರ್ತಿದ್ದೆವು ಅನ್ನೋದು ನಾವು ಇನ್ನೂ ಮರ್ತಿಲ್ಲ. ನಮಗೆ 80 ವರ್ಷ ಆದರೂ ಸಹಿತ ನಾವು 10 ವರ್ಷದಿಂದ ಸ್ಕೂಲ್ನಲ್ಲಿ ಏನೇನು ಮಾಡ್ತಿದ್ದೆವು ಅನ್ನೋದು ನಾವು ಮೆಲುಕು ಹಾಕಿದಾಗ ನಮ್ಗೆ ಸಂತೋಷ ಅನಿಸ್ತದೆ. ಹಾಗೆ ತಮಗೂ ಮುಂದಿನ ದಿನಗಳಲ್ಲಿ ತಾವು ಹೇಗೆ ಎಂಜಾಯ್ ಮಾಡಿದ್ರಿ, ಸ್ಕೌಟ್ ಗೈಡ್ಸ್ನಲ್ಲಿ ತತ್ವಗಳನ್ನು ಹೇಗೆ ಅಳವಡಿಸ್ಕೊಂಡ್ರಿ, ಸೇವಾ ಮನೋಭಾವನೆಯನ್ನು ಹೇಗೆ ಬೆಳೆಸ್ಕೊಂಡ್ರಿ, ಹೇಗೆ ಕ್ರಿಯಾಶೀಲರಾದ್ರಿ ಅನ್ನುವಂಥದ್ದನ್ನು ತಾವು ನೆನೆಸಿಕೊಂಡು ಜೀವನ ಪರ್ಯಂತರ ಈ ತತ್ವಗಳೆಲ್ಲವನ್ನು ಅಳವಡಿಸಿಕೊಂಡು ಸ್ಕೌಟ್ ಗೈಡ್ಸಿನ ಒಂದು ಲಾಭವನ್ನು ಪಡಿತೀರಿ ಅಂತ ಹೇಳಿ ನಾನು ತಿಳ್ಕೊಂಡು ಇವತ್ತಿನ ಈ ಪ್ರೇರಣಾದಲ್ಲಿ ಭಾಗವಹಿಸಿದವರಿಗೆ ಈ ಒಂದು ವಾರದಲ್ಲಿ ತಾವು ಪರ್ಫೆಕ್ಟ್ ಆಗ್ತೀರಿ. ಪ್ರೇರಣಾ ಅಂದರೆ ಮಕ್ಕಳಿಗೆ ಒಂದು ಹಿಮ್ಮತ್, ಒಂದು ಕಾನ್ಫಿಡೆನ್ಸ್, ತಮಗೆಲ್ಲ ಒಂದು ನಾನು ಕೂಡ ಏನನ್ನಾದರೂ ಸಾಧಿಸಬಲ್ಲೆ ಅನ್ನುವಂಥದ್ದು ತಮಗೆ ಈ ಒಂದು ಉತ್ಸಾಹ ಬರುತ್ತದೆ, ಈ ಒಂದು ಆತ್ಮವಿಶ್ವಾಸ ಬರುತ್ತದೆ. ಈ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ತಾವು ಆತ್ಮವಿಶ್ವಾಸದೊಂದಿಗೆ ಈ ಪ್ರೇರಣೆಯನ್ನು ಮುಗಿಸಿ ತಾವು ಹೋಗುತ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ತಮಗೆ ಮನೆಗೆ ಹೋಗಲು ಈಗಾಗಲೇ ಸಾಕಷ್ಟು ಸಮಯ ಆಗಿದ್ದರಿಂದ ನಾನು ಹೆಚ್ಚು ಮಾತನಾಡಲಾರದೆ, ಹೆಚ್ಚು ಉಪದೇಶವನ್ನು ನೀಡಲಾರದೆ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ. ನನಗೆ 2 ಮಾತುಗಳನ್ನು. ನಮಸ್ಕಾರ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಕರ್ನಾಟಕ ಹಾಗೂ ಜಿಲ್ಲಾ ಸಂಸ್ಥೆ ಬೀದರ್ ಸಹಯೋಗದೊಂದಿಗೆ ಕಲ್ಯಾಣ ಕರ್ನಾಟಕ ವಿಭಾಗದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ 7 ಜಿಲ್ಲೆಗಳಿಂದ ಸುಮಾರು 150ಕ್ಕೂ ರೇಂಜರ್ಸ್ಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಡಿಗ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ಬೀದರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಪ್ರೇರಣಾ ಅಂದ ತಕ್ಷಣ ಮಕ್ಕಳಿಗೆ ಪ್ರೇರಣಾ ಅಂದ ತಕ್ಷಣ ಏನಿದೆ, ಪ್ರೇರಣಾದಲ್ಲಿ ಏನೇನು ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತಾ ಇದೀವಿ ಅಂತ ಹೇಳಿ ಇವತ್ತು ನಾವು ಧ್ವಜಾರೋಹಣದೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ. ಪ್ರೇರಣಾ ಕಾರ್ಯಕ್ರಮ ಜೊತೆನೂ ಶ್ರೀಯುತ ಡಾಕ್ಟರ್ ಅಜಯ್ ಸಿಂಗ್ ರವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ, ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ ಭವನದ ಅಡಿಗಲ್ಲು ಸಮಾರಂಭ ಸಹಿತ ಕಾರ್ಯಕ್ರಮ ಮಾಡಿದ್ವಿ. ಸ್ಕೌಟ್ ಅಂಡ್ ಗೈಡ್ ಮಕ್ಕಳ ಭವನಕ್ಕಾಗಿ ನಮ್ಮ ಡಾಕ್ಟರ್ SS ಸಿದ್ದಾರೆಡ್ಡಿ ಅವರು ತುಂಬಾ ಶ್ರಮಿಸಿದ್ದಾರೆ. ಅವರ ಒಂದು ಹೆಸರಿನಿಂದ ಇವತ್ತು ಭವನದ ಕಟ್ಟಡದ ಒಂದು ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿಯಾಗಿ ಪ್ರೇರಣಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಧರ್ಮಸಿಂಗ್ ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿಯಾಗಿ ಶ್ರೀಯುತ PGR ಸಿಂಧ್ಯಾ ಸರ್ ರಾಜ್ಯ ಮುಖ್ಯ ಆಯುಕ್ತರು ಬ್ಯಾಂಗ್ಳೂರ್, ಇವರು ಸಹಿತ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಶೋಭೆಯನ್ನು ತಂದಿಕೊಟ್ಟಿದ್ದಾರೆ. ಇನ್ನು ಪೂಜ್ಯ ಶ್ರೀ ಮಾಘಚ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರು ಸಹಿತ ಆಗಮಿಸಿ ಎಲ್ಲರನ್ನು ಆಶೀರ್ವಾದ ವಚನವನ್ನು ನೀಡಿದ್ದಾರೆ. ಅದರ ಜೊತೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ದಿವಸ ವಿ ಫಾರ್ಮೇಶನ್ ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ್ವಿ. ನಂತರ ಸ್ಕೌಟಿಂಗ್ ಗೈಡಿಂಗಿನ ಮೂಲಭೂತ ತತ್ವಗಳನ್ನ ತಿಳಿಸಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ ನಂತರ ಶಿಬಿರಾಗ್ನಿ ಕಾರ್ಯಕ್ರಮ ಸಹಿತ ಹಮ್ಮಿಕೊಳ್ತೀವಿ. ನಾಳೆ ಬೆಳಿಗ್ಗೆ ಮಕ್ಕಳಿಗೆ ಧ್ವಜಾರೋಹಣ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿ ಬೆಳಿಗ್ಗೆ 9 ಗಂಟೆಯಿಂದ ನಾವು ಡಾಕ್ಟರ್ ರೂಪಾ ಮೇಡಮ್ ಅವ್ರನ್ನ ಕರೆಸಿ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಮಾರ್ಗದರ್ಶನವನ್ನ ನೀಡ್ತಾ ಇದೀವಿ. ಅದ್ರ ಜೊತೆ ಸಂಭಾಷಣೆ ಡಿಗ್ರಿ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಲ್ಲಿ 3 ದಿವಸ ಕಾಲ ಕಾರ್ಯಕ್ರಮಗಳು ನಡೀತವೆ. ಡಾಕ್ಟರ್ ರೂಪಾ ಮೇಡಮ್ ಅವರು ಬಂದು ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಸಂಭಾಷಣೆ ಮಾಡ್ತಾ ಇದ್ದಾರೆ. ನಂತರ ನಾವು ಕ್ವಿಜ್ ಕಾಂಪಿಟೇಷನ್ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಅದು ಕ್ವಿಜ್ ಅಂದ್ರೆ ರಸಪ್ರಶ್ನೆಗಳು ತರ ಇರೋದಿಲ್ಲ. ಒಂದು ವಿಷಯವನ್ನ ಕೊಟ್ಬಿಟ್ಟಿದ್ವಿ, ಆ ವಿಷಯದ ಬಗ್ಗೆ ಅವರು ಆನ್ಸರ್ ಕೊಡ್ಬೇಕಾಗತ್ತೆ. ಕೆಲವು ಸ್ಕೌಟಿಂಗ್ ಗೈಡಿಂಗ್ ಸಂಬಂಧಪಟ್ಟಿರೋ ಇದಾವೆ, ಕೆಲವು ವೇಳೆ ಇದಾವೆ. ಅದಾದ ನಂತರ ಜಡ್ಜ್ಗಳನ್ನ ಕರೆಸ್ಬಿಟ್ಟು ನಾವು ಮಹಿಳೆಯರ ಕಾನೂನು ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ನಂತರ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಸಹಿತ ನಾವು ರಿಸೋರ್ಸ್ ಪರ್ಸನ್ ಕರೆಸಿ ಕಾರ್ಯಕ್ರಮನ ನೀಡ್ತಾ ಇದ್ದಾವೆ. ಮತ್ತೆ ವಕೀಲರು ಬಂದು, ಅಡ್ವೊಕೇಟ್ ಅವರು ಬಂದು ನಮ್ಗೆ ಮಹಿಳೆಯರ ಕಾನೂನು ಬಗ್ಗೆ ತಿಳಿಸ್ಕೊಡ್ತಾರೆ. ನಂತರ ಡೈಲಾಗ್ ಅಂತ ಹೇಳಿ ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಭಾಷಣವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆ
ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಯಾವುದು ಚೆನ್ನಾಗಿರುತ್ತೆ, ಯಾವ್ದ್ರಿಂದ ಏನ್ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಒಂದು ಚರ್ಚೆ ಸ್ಪರ್ಧೆಯನ್ನು ಸಹಿತ ಇನ್ನು ಇತರ ಹಲವಾರು ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ವಿವಾಹ ಹಾಗೂ ನಿಶ್ಚಿತ ವಿವಾಹದ ಬಗ್ಗೆ ಚರ್ಚೆ, ಹೆಣ್ಣು ಮಕ್ಕಳ ಋತುಚಕ್ರದ ಬಗ್ಗೆ ಮಾಹಿತಿ, ಯುವ ಧ್ವನಿ ಬಗ್ಗೆ ಕೆಲವು ಉತ್ತಮವಾದ ಆಟಗಳನ್ನ ಆಟ ಆಡಿಸ್ತಾ ಇದೀವಿ. ಅದರ ಜೊತೆ ಸಂಭಾಷಣೆ, ಕಾನೂನು ಬಗ್ಗೆ ಅರಿವು, ನಂತರ ತೆರೆದ ಅಧಿವೇಶನ ಮಾಡಿ ಮಕ್ಕಳಿಗೆ ಏನೇನ್ ಸಮಸ್ಯೆಗಳಿದೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದೀವಿ. ಕೊನೆ ದಿವಸ ನಾವು 3ನೇ ದಿವಸ ಬೆಳಿಗ್ಗೆ 7 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆಯನ್ನು ನಡೆಸಿ ನಂತರ ಧ್ವಜಾರೋಹಣ ಕಾರ್ಯಕ್ರಮ, ಉಪಹಾರ ಕಾರ್ಯಕ್ರಮ, ಕೆಲವು ಸ್ಕೌಟಿಂಗ್ ಗೈಡಿಂಗಿನ ವಿಷಯಗಳನ್ನ ತಿಳಿಸಿ ಮಧ್ಯಾಹ್ನ 2 ಗಂಟೆಗೆ ಊಟವನ್ನು ಕೊಟ್ಟು ಊಟದ ನಂತರ ಈ ಒಂದು ಕಾರ್ಯಕ್ರಮ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಮುಖ್ಯ ಆಯುಕ್ತ ಆಗಿರುವಂತಹ ಡಾಕ್ಟರ್ ಗುರುರಾಮ ಸಿದ್ದಾರೆಡ್ಡಿ ಅವರು ಮತ್ತು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು, ಮುಖಂಡರುಗಳು ಮತ್ತು ರಾಜ್ಯದ ಎಲ್ಲಾ ಪದಾಧಿಕಾರಿಗಳು, ಮುಖ್ಯವಾಗಿ ನಮ್ಮ ರಾಜ್ಯ ಆಯುಕ್ತರು ಗೈಡ್ ಆಗಿರುವಂತಹ ಶ್ರೀಮತಿ ಗೀತಾ ನಟರಾಜ್ ಮೇಡಮ್ ಅವರು ಸಹಿತ ತುಂಬಾ ಸಪೋರ್ಟ್ ಆಗಿ ನಿಂತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅವರು ಸಹಕರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಶ್ರೀಮತಿ ಮಲ್ಲೇಶ್ವರಿ ಜುಜಾರೆ, ರಾಜ್ಯ ಸಹಾಯಕ ಸಂಘಟನೆ ಆಯುಕ್ತೆ, ಕಲ್ಯಾಣ ಕರ್ನಾಟಕ ವಿಭಾಗದ ಉಸ್ತುವಾರಿ, ಆಲ್ ಓವರ್ ಕರ್ನಾಟಕ ರೋವರಿಂಗ್ ರೇಂಜರಿಂಗ್ ಇನ್ಚಾರ್ಜ್. ಥ್ಯಾಂಕ್ ಯು ವೆರಿ ಮಚ್. 3 ದಿವಸ ರಾಜ್ಯ ಆಯುಕ್ತರಾದ ಶ್ರೀಯುತ PGR ಸಿಂಧ್ಯಾ ಸಾಹೇಬ್ರು ಹೆಣ್ಮಕ್ಳ ಸಲುವಾಗ ಈ ಒಂದು ಪ್ರೇರಣಾ ಕಾರ್ಯಕ್ರಮ ಉಚ್ಚ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹೆಣ್ಮಕ್ಳಿಗೆ ಒಳ್ಳೆಯ ಒಂದು ಇದು ಶಿಸ್ತು ಮತ್ತು ಸಂಯಮ, ಸೇವಾ ಭಾವನೆ ಎಲ್ಲ ಮೂಡಿಸುವಂತ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು 3 ದಿವಸದ್ದು ಇದು ಪ್ರೇರಣಾ ಕಾರ್ಯಕ್ರಮ. ಇದು ಇವತ್ತು ಬೆಳಗ್ಗೆ ಪ್ರಾರಂಭ ಆಯಿತು. ಅದಕ್ಕೆ ಇವ್ರನ್ನು ಮಂತ್ರಿಗಳಾದ ಶ್ರೀಯುತ ಅಜಯ್ ಸಿಂಗ್ ಅವರು ಬಂದರು. ಅವರು ಅಡಿಗಲ್ಲು ಸಮಾರಂಭದಲ್ಲಿ ಪಾಲ್ಗೊಂಡು ಅವ್ರ ಜೊತೆಗೆ ಮತ್ತೆ ಶ್ರೀಯುತ ಈಶ್ವರ್ ಖಂಡ್ರೆ ಸಾಹೇಬ್ರನ್ನು ಕೂಡ ಬಂದು ಅವರಿಬ್ಬರನ್ನು ಕೂಡ ಈ ಒಂದು ಇದಕ್ಕೆ ಬೀದರ್ ಜಿಲ್ಲೆಯಲ್ಲಿ ಒಂದು ಆಫೀಸ್ ಇರಬೇಕಾಗಿತ್ತು ಅಂಥೇಳಿ ಎಷ್ಟೊಂದು ದಿವಸದ ಕನಸು ಮಾಡಕ್ಕೆ ಇವತ್ತಿನ ದಿವಸ ಸಿದ್ದಾರೆಡ್ಡಿ ಫೌಂಡೇಶನ್ ಕಡೆಯಿಂದ ಗುರಮಕ್ಕವರು ಒಂದು 4,000 ಅಡಿ ಇದು ನಿವೇಶನಕ್ಕೆ ಒಂದು ಕೊಟ್ಟಿದ್ದಾರೆ, ದಾನವನ್ನು ಮಾಡಿದ್ದಾರೆ. ಅದು ಒಂದು ಇದಕ್ಕೆ 2 ಕೋಟಿ ಇದ್ರೊಳಗೆ ಅವರು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿದಿಂದ ಕೊಟ್ಟು ಅದು ಕಟ್ಟಡವನ್ನು ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ಬೇಕಂತ ಅಂದ್ಕೊಂಡು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಬ್ಬರು ಮಂತ್ರಿಗಳನ್ನು ಕೂಡ ಸಾಕಷ್ಟು ಇದ್ರ ಬಗ್ಗೆ ಅಭಿರುಚಿಯನ್ನು ವಹಿಸಿ ಮಕ್ಕಳಿಗೆಲ್ಲ ಒಳ್ಳೆ ಮಾರ್ಗದರ್ಶನವನ್ನು ತನ್ನ ಭಾಷಣದಲ್ಲಿ ನೀಡಿದ್ದಾರೆ. ಅದಲ್ಲದೆ ಈ ಒಂದು ಪ್ರೇರಣಾ ಕಾರ್ಯಕ್ರಮ ಇಟ್ಟುಕೊಳ್ಳೋದು ಉದ್ದೇಶ ಸ್ಟೇಟ್ದವರು, ಅದರಲ್ಲಿ ಗೀತಾ ನಟರಾಜ್ ಅವರು ಸ್ಟೇಟ್ದು ಗೈಡ್ ಕಮಿಷನರ್ ಆಗಿದ್ದಾರೆ. ಅವರು ಇದು ನಿಂತು ಅವರು ಮಲ್ಲೇಶ್ವರಿಯವರು ಅದಕ್ಕೆ ಉಸ್ತುವಾರಿಯನ್ನು ಮಾಡಿ ಕಲ್ಯಾಣ ಕರ್ನಾಟಕ 8 ಜಿಲ್ಲೆ ಎಲ್ಲ ಮಕ್ಕಳಿಗೆ ಅಂತಂದ್ರೆ ಈ ಒಂದು ಜಯಶೀಲ ನಮ್ಮದು ಬೀದರ್ದು ಒಂದು ನಮ್ಮದು ರಾಜ್ಯ ರಿಪ್ರೆಸೆಂಟೇಟಿವ್ ನಮ್ಮ ಬೀದರ್ದವರೇ ಅವರು ಎಲ್ಲ ಆಸಕ್ತಿ ವಹಿಸಿ ಇದೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. 3 ದಿವಸ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಕಷ್ಟು ವಿಷಯಗಳನ್ನು ಕಲಿತಾ ಇದ್ದಾರೆ. ಈಗ ಯಾಕಂದ್ರೆ ಇವತ್ತು ಪ್ರಾರಂಭ ಆಯಿತು, ಇವತ್ತೂ ಬೆಳಗ್ಗೆ ಹಿಡ್ಕೊಂಡು ಅವ್ರದ್ದು ಕೆಲವು ಚಟುವಟಿಕೆಗಳು ಆಗಿದ್ದಾವೆ. 8 ಗಂಟೆಗೆ ಅವರೆಲ್ಲ ರಿಜಿಸ್ಟ್ರೇಷನು, ಆಮೇಲೆ ಅದರ ನಂತರ ಮತ್ತೆ ಇದು, ಆಮೇಲೆ ಫ್ಲಾಗ್ ಹಾಯಿಸ್ಟಿಂಗು, ಅದರ ನಂತರ ಮತ್ತೆ ಕೆಲವು ಇವು ಸೆಷನ್ಗಳನ್ನು ಕೂಡ ಕೆಲವು ತಗೊಂಡ್ರು ಅವ್ರು ಇಲ್ಲಿ ರಂಗಮಂದಿರದಾಗ ಗೆಸ್ಟ್ ಬರೋವರಿಗೂ 3 ಗಂಟೆವರೆಗೂ. ಆಮೇಲೆ ಈಗ ಇದು ಇವತ್ತಿಂದ ಒಂದು ಸಮಾರಂಭ ಇವತ್ತು ಮುಗೀತು. ಆದ್ರೆ ನಾಳೆ ಇನ್ನು ಅನೇಕ ವಿಷಯಗಳ ಬಗ್ಗೆ ಅವರೆಲ್ಲ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವೆಲ್ಲ ಚರ್ಚೆ ಅವರು ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿ ಒಳ್ಳೆ ಪ್ರಜೆಗಳನ್ನಾಗಿ ಒಳ್ಳೆ ನಾಗರಿಕತ್ವ ಭಾವನೆಯನ್ನು ಇಟ್ಕೊಂಡು ಸಮಾಜ ಸುಧಾರಣೆಯಲ್ಲಿ, ಸಮಾಜ ಸೇವೆಯಲ್ಲಿ ಎಲ್ಲ ಹೆಣ್ಮಕ್ಳು ಮುಂದೆ ಇದರಲ್ಲಿ ಹೆಣ್ಮಕ್ಳ ಸಬಲೀಕರಣ ವಿಶೇಷವಾಗಿ ಕಂಡು ಬರ್ತದೆ. ಯಾಕಂತಂದ್ರೆ ಹೆಣ್ಮಕ್ಳು ಸಬಲೆಯರು ಇದ್ರು ಅಂತಂದ್ರೆ ತಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆಲ್ಲ ಒಳ್ಳೆ ವಿಷಯಗಳನ್ನು ತಿಳಿಸಿ ಅವರಿಂದೇ ಕೆಲವು ಚರ್ಚೆ ಮುಖಾಂತರ ವಿಷಯಗಳನ್ನು ಇಲ್ಲೆಲ್ಲ ಮಂಡಿಸ್ಕೊಂಡು ಈ ಒಂದು ಕೆಲಸವನ್ನು ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಇದು ಶ್ರೇಯ ಹೋಗೋದು ನಮ್ದು ರಾಜ್ಯ ಸಂಸ್ಥೆಗೆ.
ಅವರು ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬೀದರ್ ನನಗನ್ನಿಸಿದ ಮಟ್ಟಿಗೆ ಭಾಳ ಅಗ್ದಿ ಏನು ಹೇಳಕ್ಕೆ ಇದಾಗ್ತಾ ಇದೆ. ಬೀದರ್ ಅಂತಂದ್ರೆ ನಾವು ಪುಣ್ಯವಂತರು ಅಂತ ಅನಿಸ್ತದೆ. ಈ ಪ್ರೇರಣಾ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡು 3 ದಿವಸ ಹೆಣ್ಮಕ್ಳಿಗೆಲ್ಲ ಅಂತಂದ್ರೆ ಈಗಾಗಲೇ 100 ಹೆಣ್ಮಕ್ಳು ಬಂದಿದ್ದಾರೆ ಬೇರೆ ಬೇರೆ ಡಿಸ್ಟ್ರಿಕ್ದಿಂದ ಎಲ್ಲ. ಒಂದೊಂದು ಡಿಸ್ಟ್ರಿಕ್ದಿಂದ 20 ಜನ ಹೆಣ್ಮಕ್ಳು ಎಲ್ಲ ಬಂದಿದ್ದಾರೆ ಕಾಲೇಜ್ ಕಡೆಯಿಂದ, 7 ಜಿಲ್ಲೆದಿಂದ. ಅದು ಎಲ್ಲರೂ ಅಂತಂದ್ರೆ ತಮ್ದು ಒಂದು ಲೀಡರ್ಶಿಪ್ ಟೈಪ್ ಇದು ಒಂದು ಪ್ರೋಗ್ರಾಮ್. ಅವರೆಲ್ಲ ಮತ್ತೆ ಮರಳಿ ಹೋಗಿ ಅವ್ರದ್ದು ಇದಕ್ಕೆ ಊರಲ್ಲಿ ಬೇರೆ ಬೇರೆ ಕಾಲೇಜಸ್ದಾಗ ಎಲ್ಲೆಲ್ಲಿ ಅವ್ರದ್ದೆಲ್ಲ ಇದು ಬರುತ್ತೆ, ಸಂಪರ್ಕ ಬರುತ್ತೆ, ಅಲ್ಲೆಲ್ಲ ವಿಷಯಗಳನ್ನ ತಿಳಿಸ್ತಾ ಅವರೆಲ್ಲ ಅಂತಂದ್ರೆ ಈ ಸ್ಕೌಟಿಂಗ್ ಗೈಡಿಂಗ್ ಒಂದು ಇದು ಅಭಿವೃದ್ಧಿ ಇನ್ನೊಂದಿಷ್ಟು ಹೆಚ್ಚಿಗಾಗಿ ಒಳ್ಳೆ ನಾಗರಿಕತ್ವ ಭಾವನ ಎಲ್ಲರಲ್ಲಿ ಮೂಡಿಸ್ತಾರೆ. ಮತ್ತೆ ಕೆಲಸನೂ ಸೇವಾನೂ ಕೂಡ ಭಾವನಾ ಅವರಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ನಂದೊಂದು ಅನಿಸಿಕೆ ಇದರಲ್ಲಿ ನಾನು ಹೇಳಿ ಬಯಸ್ತೇನೆ. ಅನುಭದ್ರ ಕೃತೋಯಂತು ವಿಶ್ವತಃ. ನನ್ನ ಹೆಸರು ಮಿಸಸ್ ಲೀಲಾವತಿ ಚಾಕೋತಿ. 40 ವರ್ಷದಿಂದ ಈ ಸ್ಕೌಟ್ ಗೈಡ್ಸ್ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು 38 ವರ್ಷಗಳವರೆಗೆ